ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ರಾಜ್ಯಸಭಾ ಚುನಾವಣೆಯ ಗೆಲುವಿನ ನಂತರ ನೂತನ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರ ವಿಜಯೋತ್ಸವ ಸಂದರ್ಭದಲ್ಲಿ ಕೂಗಿದ್ದಾರೆ ಎನ್ನಲಾಗುವ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿಚಾರವಾಗಿ ವಿಧಾನ ಪರಿಷತ್ತಿನಲ್ಲಿ ಇಂದು ಚರ್ಚೆಯ ವೇಳೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವಿನ ಮಾತಿನ ಚಕಮಕಿ ಒಂದು ಹಂತವನ್ನೇ ಮೀರಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರುವುದು ಚಿಂತಕರ ಚಾವಡಿಯಲ್ಲಿ ಚಿಂತನಾಶೀಲ ವ್ಯಕ್ತಿಗಳಿದ್ದಾರಾ ಅಥವಾ ಸ್ವಹಿತಾಸಕ್ತಿಯ ಪಕ್ಷಗಳ ಹಿಂಬಾಲಕರು ಕುಳಿತುಕೊಂಡು ಚಿಂತನಾ ಚಾವಡಿಯನ್ನೇ ಮುಳುಗಿಸುವ ಹಂತಕ್ಕೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೊರಟಿದ್ದಾರಾ ಅನ್ನುವ ಪ್ರಶ್ನೆ ಈ ಒಂದು ಬೆಳವಣಿಗೆಯಿಂದ ನಾಡಿನ ಪ್ರಜ್ಞಾವಂತರು ಆಲೋಚಿಸುವ ದೃಷ್ಟಿಯನ್ನು ಹಾಯಿಸಬೇಕಿದೆ. ವಿಧಾನ ಪರಿಷತ್ತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿರುದ್ಧ ಬಿಜೆಪಿಯ ಸದಸ್ಯ ಎನ್ ರವಿಕುಮಾರ್ ಮಾತನಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಸಾಕ್ರಿಯವನ್ನ ಬಾಯಿ ಮುಚ್ಚಿಸ್ರಿ ಎಂದು ಸಭಾಪತಿಯನ್ನು ಉದ್ದೇಶಿಸಿ ಮಾತನಾಡುವ ಈ ಒಂದು ಹಂತ ಬಹಳಷ್ಟು ವಿಕೋಪಕ್ಕೆ ತಿರುಗಿ ಸದನದ ಸಚ್ಚಾರಿತ್ರ್ಯವನ್ನೇ ಹರಣಗೊಳಿಸಿದ ವಿಧಾನ ಪರಿಷತ್ ಸದಸ್ಯರು ಚಿಂತಕರ ಚಾವಡಿ, ಬುದ್ಧಿವಂತರ ಚಾವಡಿ ಎಂದು ಕರೆಸಿಕೊಳ್ಳುವ ಮೇಲ್ಮನೆಯ ಸದಸ್ಯರೇ ಮಾತಿನ ಮೇಲೆ ಲಂಗು ಲಗಾಮಿಲ್ಲದಂತೆ ಒಂದು ರೀತಿ ಪುಡಿ ರೌಡಿಗಳ ರೀತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ವರ್ತಿಸಿರುವುದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ ಈ ರೀತಿಯೆಲ್ಲ ಮಾತನಾಡಬಹುದಾ? ರಾಜ್ಯದ ಜನ ಅವರನ್ನು ನೋಡುತ್ತಿದ್ದಾರೆ, ಅವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎನ್ನುವ ಸಣ್ಣದಾದಂತಹ ಅಳುಕಿಲ್ಲದಂತೆ ಗಲ್ಲಿ ರೌಡಿಗಳ ರೀತಿಯಲ್ಲಿ ತೋಳೇರಿಸುತ್ತ ಮಾತಿನ ಆರ್ಭಟಗಳ ಮೂಲಕ ಪ್ರತಿಪಕ್ಷಗಳ ಸದಸ್ಯರತ್ತ ಸದನದ ಬಾವಿಯತ್ತ ನುಗ್ಗಿ ಬರ್ತಾರೆ ಅಂದ್ರೆ ವಿಧಾನ ಪರಿಷತ್ತು ಚಿಂತಕರ ಚಾವಡಿಯಾಗಿ ಉಳಿದಿದೆಯಾ? ಇವೆಲ್ಲ ಯಾವ ರೀತಿಯ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವನಿಗೆ ಶಿಕ್ಷೆ ಆಗ್ಲೇಬೇಕು, ಅದ್ರ ಬಗ್ಗೆ ಸದನದೊಳಗೆ ಚರ್ಚೆ ಆಗ್ಲೇಬೇಕು, ಸೂಕ್ತವಾದ ತನಿಖೆ ಆಗ್ಲೇಬೇಕು, ಅವನಿಗೆ ಶಿಕ್ಷೆಯೂ ಆಗ್ಲೇಬೇಕು. ಇದರ ಬಗ್ಗೆ ಮಾಧ್ಯಮಗಳ ಆದಿಯಾಗಿ ಯಾರದ್ದೂ ತಕರಾರಿಲ್ಲ. ಆದರೆ ಜವಾಬ್ದಾರಿಯುತ ಸದಸ್ಯರಾಗಿ ತನ್ನ ಸದನದ ಒಳಗೆ ಮೌಲ್ಯಯುತವಾಗಿ ಒಬ್ಬ ಸಭ್ಯ ನಾಗರಿಕನಾಗಿ ಮಾತನಾಡಬೇಕಿದ್ದ ಸದಸ್ಯರು ಎಲ್ಲೋ ಒಂದ್ ಕಡೆ ಲಂಗು ಲಗಾಮಿಲ್ಲದಂತೆ ನಾಲಿಗೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳದೆ ಈ ರೀತಿ ಮಾತನಾಡುತ್ತಿರುವುದು ಪುಡಿ ರೌಡಿಗಳ ರೀತಿಯಲ್ಲಿ ಸದನವನ್ನೇ ಭೂಗತ ಲೋಕವನ್ನಾಗಿಸಿಕೊಂಡು ಮಾತನಾಡುತ್ತಿರುವುದು ಈ ನಾಡಿನ ಯುವಕರಿಗೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ? ಇಂದು ವಿಧಾನ ಪರಿಷತ್ ಚಿಂತಕರ ಚಾವಡಿಯಾಗಿ ಉಳಿದಿದೆಯಾ? ವಿಧಾನಸಭೆಯಲ್ಲಿ ಅಳಿ ತಪ್ಪಿದ ಮಸೂದೆಗಳಿಗೆ ಸರಿಯಾದ ಮಾರ್ಗವನ್ನು ನೀಡಲಿಕ್ಕೆ ಚಿಂತಕರ ಚಾವಡಿ ಎನ್ನುವ ಅದ್ಭುತ ಪರಿಕಲ್ಪನೆಯನ್ನು ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಕರ್ತೃಗಳು ಬಹುದೊಡ್ಡದಾದ ಪರಿಕಲ್ಪನೆಯನ್ನು ವಿಧಾನ ಪರಿಷತ್ತಿಗೆ ಅಥವಾ ಮೇಲ್ಮನೆಗೆ ನೀಡಿದ್ದಾರೆ. ಆದರೆ ಇವತ್ತು ಮೇಲ್ಮನೆಗೆ ಆಯ್ಕೆ ಆಗುತ್ತಿರುವವರಾದ್ರೂ ಯಾರು? ಇದು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಇದ್ದಾರೆ. ಇದು ಯಾವುದೋ ಒಂದು ಪಕ್ಷನ ಟಾರ್ಗೆಟ್ ಅಥವಾ ಒಬ್ಬ ವ್ಯಕ್ತಿಯ ಟಾರ್ಗೆಟ್ ಅಲ್ಲ. ಆ ಚಿಂತಕರ ಚಾವಡಿಯಲ್ಲಿ ಆಯ್ಕೆ ಆಗ್ತಕ್ಕಂತಹ ಸದಸ್ಯರು ತಮ್ಮ ಘನತೆ, ಗೌರವ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳು, ಸದನದ ಮೌಲ್ಯಗಳನ್ನ ಅವ್ರು ಎತ್ತಿ ಹಿಡಿತಾ ಇದ್ದಾರ? ಚಿಂತಕರ ಚಾವಡಿಯಲ್ಲಿ ಚಿಂತನೆಯ ಜನರಿಗೆ ಬೇಕಾದಂತಹ ಮೌಲ್ಯಾಧಾರಿತ ಚರ್ಚೆಗಳಲ್ಲಿ ನಡೀತಾ ಇದ್ದಾವ? ಎಲ್ಲಿ ಹೋಗ್ತಾ ಇದೆ ನಮ್ಮ ಸದನದ ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯ ಮೌಲ್ಯಗಳು? ಜನರಿಗೆ ಅಗತ್ಯಕ್ಕೆ ಬೇಕಾದಂತಹ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆಯಾ? ಗಲ್ಲಿ ರೌಡಿಗಳ ರೀತಿಯಲ್ಲಿ, ಪುಡಿ ರೌಡಿಗಳ ರೀತಿಯಲ್ಲಿ ಏಕವಚನದಲ್ಲಿ ಕೈ ತೋರಿಸಿಕೊಳ್ತಾ ಈ ರೀತಿ ಮಾತಾಡ್ತಾ ಇರೋದು ಅಥವಾ ಮತ್ತೊಬ್ಬರತ್ತ ದಿಟ್ಟಿಸಿ ನೋಡಿ ಹೇರಿ ಹೋಗುತ್ತಿರುವುದು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಇವರು ಸದನವನ್ನೇನಾದ್ರೂ ಭೂಗತ ಲೋಕದ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದಾರ? ಇವರೆಲ್ಲ ನಮ್ಮನ್ನಾಳುವ ಜನಪ್ರತಿನಿಧಿಗಳು. ಅಷ್ಟಕ್ಕೂ ಚಿಂತಕರ ಚಾವಡಿಯಲ್ಲಿ ಯಾವ ರೀತಿಯ ನಾಯಕರ ಆಯ್ಕೆ ಆಗಿ ಹೋಗ್ತಾ ಇದ್ದಾರೆ? ಕಾರ್ಪೊರೇಟ್ ಸಂಸ್ಥೆಯ ಮುಖವಾಣಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬಿಲ್ಡರ್ಗಳು, ಬಿಸ್ನೆಸ್ ಮ್ಯಾನ್ಗಳು, ದುಡ್ಡಿನ ಗಿರಾಕಿಗಳು. ಅವ್ರಿಗೆ ಜನಪರವಾದಂತಹ ಚಿಂತನೆ ಇಲ್ಲ, ಜನಪರವಾದಂತಹ ಕಾಳಜಿ ಇಲ್ಲ. ಜನರ ಮಧ್ಯೆ, ಚಳುವಳಿಗಳ ಮಧ್ಯೆ ಎಂದೂ ಬರದಂತಹ ನಾಯಕರು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗಳಿಗೆ ಆಯ್ಕೆಯಾಗುತ್ತಿರುವುದು ನಮ್ಮ ದೌರ್ಭಾಗ್ಯ. ಇಂತಹ ನಾಯಕರಿಂದ, ಇಂತಹ ಸದಸ್ಯರಿಂದ ಇದಕ್ಕಿಂತ ಹೆಚ್ಚಿನದ ಮಟ್ಟದ ಮೌಲ್ಯಯುತ, ಮೌಲ್ಯಾಧಾರಿತ ಚರ್ಚೆಗಳನ್ನ ನಾವೆಂದಾದ್ರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಏನಾದ್ರೂ ಪರೋಕ್ಷವಾಗಿ ಹಿಡಿತಕ್ಕೆ ತೆಗೆದುಕೊಳ್ತಾ ಇದ್ದಾರಾ? ಆಗೊಂದು ಚರ್ಚೆಯು ಕೂಡ ಇಂದು ವಿಧಾನ ಪರಿಷತ್ನಲ್ಲಿ ನಡೆದ ಈ ಘಟನಾವಳಿಗಳೇ ಸಾಕ್ಷಿ.
ಹಾಗಾದ್ರೆ ಚಿಂತಕರ ಚಾವಡಿಗೆ ಮೇಜರ್ ಸರ್ಜರಿ ಆಗ್ಬೇಕಿದೆಯಾ? ಚಿಂತಕರ ಚಾವಡಿಯಲ್ಲಿ ಕುಳಿತಂತಹ ಚಿಂತಕರು ಚಿಂತನೆಯ ಶೀಲತೆಯನ್ನೇ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?